ರಾಜ್ಯ ಸರ್ಕಾರದ ಒಂದು ನಿಲುವು ಇದು ನಾವೇ ಒಂದು ಜಿಲ್ಲೆಯಲ್ಲ ಒಂದು ಪುರಸಭೆ ಎಲ್ಲ ಇದ್ರಲ್ಲ ರಾಜ್ಯ ಸರ್ಕಾರದ ಎಲ್ಲ ಒಂದು ಪುರಸಭೆ ನೌಕರರು ಏನು ಒಕ್ಕೂಟ ಇದೆ ನಿಮ್ಮ ಒಕ್ಕೂಟದ ಒಂದು ದೃಷ್ಟಿಯಿಂದ ಒಂದು ಒಳ್ಳೆಯ ಒಂದು ವಾತಾವರಣ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಒಂದು ಮನವಿ ಮಾಡ್ಕೊಳ್ಬೇಕು. ನಾವು ಕಾಯಂ ಆಗಿವಿ. ಈಗ ತಾನೇ ಮೊದಲೇ ಒಂದು ಉದಾಹರಣೆ ಹೇಳ್ತೀನಿ ಅಷ್ಟೇ, ಭಾಳ ಏನಿಲ್ಲ. ಮೊದಲಿಗೆ ವಸೂಲಿ ಮಾಡಿ ಪಗಾರ ಮಾಡಿಕೊಳ್ಳೋ ಜವಾಬ್ದಾರಿ ಇತ್ತು. ಆವಾಗ ಒಳ್ಳೆಯ ಒಂದು ಸ್ವಚ್ಛತೆ ಆಡಳಿತ ಭಾಳ ಬರ್ತಿದ್ವಿ. ಇವಾಗ ಸರ್ಕಾರಿ ನೌಕರ ಸಂಬಳ ಬರೋದ್ರಿಂದ ತಾವು ಎಲ್ಲಿ ಹಾಜರಿ ಹಾಕಿ ಎಲ್ಲಿರ್ತೀರೋ ಎಲ್ಲಿರೋ ತಮಗೆ ಗೊತ್ತಾಗಬೇಕು. ಆ ರೀತಿಯಲ್ಲಿ ಮಾಡಿರುವಂಥ ಒಂದು ನಾವು ಸಣ್ಣವ್ರ ಜೊತೆ ನೋಡಿದಾಗ, ಯಾಕಂದ್ರೆ ಯತ್ನಕ್ಕೆ ಅವರು ಅಂತೇಳಿ ಒಬ್ಬರು ಇಂಜಿನಿಯರ್ ಇರ್ತಾರೆ. ಆ ಇಂಜಿನಿಯರ್ ಒಂದು ಸೂಟ್ ಹಾಕ್ಬೇಕಾದ್ರೆ ಅವ್ರು ಪರ್ಮಿಷನ್ ಬೇಕು, ಇದು ಮಾಡೋಕೆ ಪರ್ಮಿಷನ್ ಬೇಕು, ನಳ ಕೊಡ್ಬೇಕಾದ್ರು ಅವ್ರು ಮುಂದೆ ನಿಂತು ಮಾಡಿಸ್ಕೊಡುವಂಥ ವ್ಯವಸ್ಥೆ ಇತ್ತು. ಅಂಥ ಒಂದು ಇದರಲ್ಲಿ ಈ ನೌಕರರು ಎಷ್ಟು ದೃಷ್ಟಿ ನಿಮಗೆ ಸರ್ಕಾರದ ಸೇವೆ ಬೇಕು, ಅದರಂಗೆ ನಾಗರಿಕರಿಗೂ ಸೇವೆ ನಿಮ್ಮಿಂದ ಭಾಳ ಅವಶ್ಯಕತೆ ಇರ್ತದೆ. ಅದನ್ನು ದಯಮಾಡಿ ತಾವೆಲ್ಲ ನೌಕರರು ಒಂದು ಏನು ಒಕ್ಕೂಟ ಮಾಡಿದ್ರಿ, ಈ ಬೆಂಬಲವಾಗ ನಿಮಗೆ ಬೆಂಬಲಿಸಿ ನಿಮ್ಮ ಮನವಿಯನ್ನು ತಗೊಂಡು ಮನವಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಅದೇ ರೀತಿಯಾಗಿ ನೀವು ನಮ್ಮ ಲಿಂಗಸೂರಿನ ಎಲ್ಲ ಅಭಿವೃದ್ಧಿಗೆ ಒಂದು ಒಳ್ಳೆ ರೀತಿಯಾಗಿ ಮಾರ್ಗವಾಗಿ ಒಳ್ಳೆ ಕೆಲಸ ಮಾಡೋದು ತಿಳ್ಕೊಂಡು ತಮ್ಮೆಲ್ಲರೂ ವಂದಿಸಿ ಈ ಮನವಿಯನ್ನು ತಿಳಿಸ್ಕೊಂಡು ತಗೊಂಡು ನಾನು ರಾಜ್ಯ ಸರ್ಕಾರ ಮನವಿಯನ್ನು ಕೊಡ್ತೇನೆ.